ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿನ ಹಣ ಇವತ್ತೇನಾದರೂ 10 ಗಂಟೆಗೆ ಬಿಡುಗಡೆ ಆಯಿತಾ ಅಂತ ಕೇಳುವಂತಹ ಪ್ರಶ್ನೆಗೆ ಈ ಒಂದು ವಿಡಿಯೋದಲ್ಲಿ ಉತ್ತರವನ್ನು ಕೊಡ್ತೀನಿ. ಇದ್ರ ಜೊತೆಗೆ ಅನ್ನಭಾಗ್ಯ ಯೋಜನೆಯ ಕಡೆಯಿಂದ ಏನು ಉಚಿತ ಅಕ್ಕಿ ಹಣವನ್ನು ಕೊಡ್ತಾ ಇದ್ರು, ಆನಂತರ ಅಕ್ಕಿಯನ್ನು ಕೊಡೋದಕ್ಕೆ ಡಿಸೈಡ್ ಮಾಡ್ಕೊಂಡಿದ್ದಾರೆ. ಈ ಒಂದು ಅಕ್ಕಿ ವಿತರಣೆ ಜೊತೆಗೆ 4 ವಸ್ತುಗಳನ್ನು ಕೊಡಬೇಕು ಅಂತ ನಮ್ಮ ಸರ್ಕಾರದ ಕಡೆಯಿಂದ ಮಾಹಿತಿಗಳು ಬರ್ತಾ ಇದೆ. ಸೊ ನೋಡೋಣ, ಅದ್ರ ಬಗ್ಗೆನೂ ಕೂಡ ಚರ್ಚೆಯನ್ನು ಮಾಡೋಣ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ವೇಳೆ ಏನಾದರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ. ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಮೊದಲನೇದಾಗಿ ಅನ್ನಭಾಗ್ಯ ಯೋಜನೆಯ ಕಡೆಯಿಂದ ಅಕ್ಕಿಯನ್ನು ವಿತರಣೆ ಮಾಡ್ತಾ ಇದ್ದಾರೆ. ಮೊದಲೆಲ್ಲ ದುಡ್ಡನ್ನು ಕೊಡ್ತಿದ್ರು, ಆ ನಂತರ ಫೆಬ್ರವರಿ ತಿಂಗಳಿಂದ ಅಕ್ಕಿಯನ್ನೇ ವಿತರಣೆ ಮಾಡ್ತೀವಿ ಅಂತ ಅಕ್ಕಿಯನ್ನು ಕೊಟ್ಟರು. ಬಟ್ ಇವಾಗ ಏನು ಒಂದು ಚರ್ಚೆ ಮಾಡ್ತಾ ಇದ್ದಾರೆ ಸರ್ಕಾರದ ಕಡೆಯಿಂದ ಅಂತ ಅಂದರೆ, ಅಕ್ಕಿ ಕೊಡ್ತಿದ್ದೀವಿ ಅಲ್ವಾ, ಸೊ ಅದ್ರ ಜೊತೆಗೆ ಉಚಿತವಾಗಿ ಇನ್ನೂ ಕೆಲವೊಂದು ಐಟಮ್ಗಳನ್ನು ಕೊಡೋಣ ಅಂತ ಏನು ಮಾಡ್ತಾ ಇದ್ದಾರೆ, ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಸೊ ಮೊದಲೆಲ್ಲ ನೀವು ತಗೊಂಡಿರ್ತೀರ, ಗೊತ್ತಿರುತ್ತೆ. ಕೆಲವೊಂದು ಕಡೆ ಏನು ಮಾಡೋರು, ಸೋಪ್ ಆಗಿರ್ಬೋದು, ಎಣ್ಣೆ ಆಗಿರ್ಬೋದು, ಗೋಧಿ ಆಗಿರ್ಬೋದು, ಸೊ ಈ ರೀತಿ ಕೊಡ್ತಿದ್ರು ಅಕ್ಕಿ ಜೊತೆನೂ ಕೂಡ. ಅದೇ ನಿಲುವಲ್ಲಿ ಇವಾಗ ಏನು ಮಾಡ್ತಾ ಇದ್ದಾರೆ, ಆ ಒಂದು ಸರ್ದಿ ಅನ್ನೋ ರೀತಿನೇ ಮತ್ತೆ ಅದೇ ರೀತಿ ಕೊಡೋದಾಗಿ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಇನ್ನೂ ಅದು ಕನ್ಫರ್ಮ್ ಕೂಡ ಆಗಿಲ್ಲ, ಬಟ್ ಚರ್ಚೆ ನಡೀತಾ ಇದೆ. ಉಚಿತವಾಗಿ ಇವಾಗ ಗೋಧಿ ಆಗಿರ್ಬೋದು, ಜೊತೆಗೆ ಎಣ್ಣೆ ಆಗಿರ್ಬೋದು, ಸಕ್ಕರೆ ಆಗಿರ್ಬೋದು, ಸೊ ಇದನ್ನು ಕೊಡೋಣ ಅಂತ ಏನು ಮಾಡ್ತಾ ಇದ್ದಾರೆ, ಸರ್ಕಾರದಲ್ಲಿ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಸೊ ಅದೇನಾದರೂ ಕನ್ಫರ್ಮ್ ಆದರೆ, ಈ ತಿಂಗಳು ಅಥವಾ ಮುಂದಿನ ತಿಂಗಳು ಯಾವಾಗಲಾದರೂ ಕೊಡ್ತಾರೆ ಅಂತ ಕನ್ಫರ್ಮ್ ಆದರೆ, ಸೊ ಅದ್ರ ಬಗ್ಗೆ ನಾನು ಕಂಪ್ಲೀಟಾಗಿ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ. ಇದ್ರ ಜೊತೆಗೆ ರೇಷನ್ ಕಾರ್ಡಲ್ಲಿ ಇರುವಂತಹ ಪ್ರತಿಯೊಬ್ಬರು ಕೂಡ ಏನು ಮೆಂಬರ್ಸ್ಗಳು ಇರ್ತೀರಾ, ಸೊ ಎಲ್ಲರೂ ಕೂಡ KYC ಮಾಡಿಸೋದು ಕಂಪಲ್ಸರಿ ಅಂತ ಹೇಳಿದ್ದಾರೆ. ಸೊ ಮಿಸ್ ಮಾಡದೆ ಕಂಪಲ್ಸರಿಯಾಗಿ ನೀವು ಕೂಡ KYC ಮಾಡಿಸಲಿಲ್ಲ ಅಂತ ಅಂದರೆ ಅವ್ರದ್ದು ರೇಷನ್ ಕಾರ್ಡಿಂದ ಹೆಸರು ರಿಮೂವ್ ಆಗುತ್ತೆ, ಜೊತೆಗೆ ಅವ್ರಿಗೆ ಅಕ್ಕಿಯನ್ನು ಕೊಡೋದಿಲ್ಲ. ಸೊ ಇದೊಂದು ಗಮನದಲ್ಲಿ ಇಟ್ಕೊಂಡು ನೀವು ಈ ಒಂದು ಕೆಲಸವನ್ನು ಮಾಡಿಸಿ, ಆದಷ್ಟು ಚೆಕ್ ಮಾಡಿಸಿ ಹೋಗ್ಬಿಟ್ಟು, ಗೊತ್ತಾಗ್ಬಿಡುತ್ತೆ. ಅಂತಂದರೆ ಇವಾಗ ಅಂದ್ಕೊಂಡಿರ್ತೀರ, ಸೊ ಆ್ಯಡ್ ಆಗಿದೆ, KYC ಆಗಿದೆ ಎಲ್ಲರದ್ದು ಕೂಡ ಅಂತ. ಕೆಲವೊಂದು ಸಲ ಏನಾಗ್ಬಿಟ್ಟಿರುತ್ತೆ, ರಿಮೂವ್ ಆಗಿಬಿಟ್ಟಿರುತ್ತೆ. ಸೊ ಹಾಗಾಗಿ ಚೆಕ್ ಮಾಡಿಸಿದ್ರೆ ನಿಮಗೇನೆ ಗೊತ್ತಾಗುತ್ತೆ. ನೆಕ್ಸ್ಟು ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿನ ಹಣಕ್ಕೆ ಬರೋದಾದರೆ, ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ರು, 2ನೇ ವಾರದಲ್ಲೇ ನಾವು ಏನು ಮಾಡ್ತೀವಿ, ಹಣವನ್ನು ಬಿಡುಗಡೆ ಮಾಡಿಬಿಡ್ತೀವಿ. 3 ಹಂತದಲ್ಲಿ ಬಿಡುಗಡೆ ಮಾಡ್ತೀವಿ. ಮೊದಲನೇ ಹಂತದಲ್ಲಿ 40 ಲಕ್ಷ ಜನಕ್ಕೆ, ಎರಡನೇ ಹಂತದಲ್ಲಿ 40 ಲಕ್ಷ ಜನಕ್ಕೆ, ಕೊನೆಯ ಹಂತದಲ್ಲಿ ಉಳ್ಕೊಂಡಿರುವಂತಹ ಫಲಾನುಭವಿಗಳಿಗೆ ಜಮಾ ಮಾಡ್ತೀವಿ ಅಂತ ಹೇಳಿದ್ರು. ಬಟ್ ಇಲ್ಲಿ ಏನಾಗಿದೆ ಅಂತ ಅಂದರೆ, ಇವಾಗ 2ನೇ ವಾರನೂ ಕೂಡ ಕಳೆದೋಯ್ತು. ಇವತ್ತಿಂದ ಆಲ್ರೆಡಿ 3rd ವೀಕ್ ಅಂತಲೇ ಹೇಳ್ಬೋದು. ಇವತ್ತು ಹಣ ಜಮಾ ಆಗಿದೆಯಾ ಅಂತ ಕೆಲವೊಂದು ಫಲಾನುಭವಿಗಳು ಪರ್ಸ್ನಲ್ ಆಗಿ ಮೆಸೇಜನ್ನು ಮಾಡ್ತಾ ಇದ್ದೀರಾ. ಸೊ ಇವತ್ತು ಕೂಡ ಜಮಾ ಆಗಿರೋ ರೀತಿ ಕಾಣಿಸ್ತಿಲ್ಲ. ಯಾಕೆ ಅಂತ ಅಂದರೆ, DBT ಪುಷ್ ಮಾಡಿದಾರೋ ಇಲ್ವೋ ಅದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೊಡ್ತಿಲ್ಲ. ಬಟ್ ಸಿದ್ದರಾಮಯ್ಯ ಸರ್ ಅವರು ಏನು ಹೇಳ್ತಾ ಇದ್ದಾರೆ ಅಂತ ಅಂದರೆ, ನಾವು ಬಡವರಿಗೋಸ್ಕರ ಕೊಟ್ಟಿರುವಂತಹ ಯೋಜನೆಗಳು ಯಾವುದೇ ಕಾರಣಕ್ಕೂ ಕೂಡ ನಾವು ಕ್ಯಾನ್ಸಲ್ ಮಾಡೋದಿಲ್ಲ. ವಿಪಕ್ಷ ನಾಯಕರು ಏನು ಬೇಕಿದ್ರು ಹೇಳ್ಕೊಳ್ಳಿ. ಏನಂತ ಅಂದರೆ, ಇವಾಗ ಶಕ್ತಿ ಯೋಜನೆ ಅಂತ ಏನು ಕೊಟ್ವಿ, ಅದರಿಂದ ಧರ್ಮಸ್ಥಳಕ್ಕೆ ಭಕ್ತಾದಿಗಳು ತುಂಬ ಜನ ಬರ್ತಿದ್ರು ಅಂತ ನಮಗೆ ವೀರೇಂದ್ರ ಹೆಗ್ಗಡೆ ಅವರೇ ಪತ್ರವನ್ನು ಬರೆದಿದ್ರು ಅಂತ ಕೂಡ ಹೇಳ್ತಾ ಇದ್ದಾರೆ. ಇಲ್ಲಿ ಮಾಡಬೇಕಾಗಿರೋ ಕೆಲಸವನ್ನು ಬಿಟ್ಬಿಟ್ಟು ಬೇರೆ ಮಾತುಗಳನ್ನೆಲ್ಲ ಹಾಡ್ತಿದ್ದಾರೆ ಸರ್ಕಾರದವರು. ಆಲ್ರೆಡಿ 2 ವಾರದಿಂದ ನಮ್ಮ ಫಲಾನುಭವಿಗಳು ಹಣಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟಿಂದ ಆಲ್ರೆಡಿ ಹಣ ಬಿಡುಗಡೆ ಆಗಿದೆ ಅಂತ ಹೇಳಿದ್ರು. ಬಟ್ ಇಲ್ಲಿ ಫಲಾನುಭವಿಗಳಿಗೆ DBT ಪುಷ್ ಮಾಡೋದಕ್ಕೆ 2 ವಾರ ತೆಗೆದುಕೊಳ್ತಿದ್ದಾರೆ ಇವರು. ಸೊ ಏನು ಪ್ರಾಬ್ಲಮ್ ಅಂತಲೂ ಕೂಡ ಹೇಳ್ತಿಲ್ಲ. ಬಟ್ ಹಣ ಬಿಡುಗಡೆ ಆಗುತ್ತೆ, ಡೋಂಟ್ ವರಿ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ನಾವು ಕಾದು ನೋಡಬೇಕಾಗಿದೆ. ಇವತ್ತು 10 ಗಂಟೆಗೆ ಹಣ ಎಲ್ಲೂ ಕೂಡ ಜಮಾ ಆಗಿಲ್ಲ. ಅದ್ರ ಬಗ್ಗೆ ಮಾಹಿತಿ ಕೂಡ ಇಲ್ಲ, ಯಾರೂ ಕೂಡ ಮೆಸೇಜ್ ಕೂಡ ಮಾಡಿಲ್ಲ. ಸೊ ಹಾಗಾಗಿ ಕ್ಲಾರಿಟಿ ಇಲ್ಲದಿರೋ ಕಾರಣಕ್ಕಾಗಿ ನಾವು ಸುಮ್ಮನೆ ಏನೇನೋ ಹೇಳೋದಕ್ಕೆ ಆಗೋದಿಲ್ಲ ಅಲ್ವಾ. ಸೊ ನಮ್ಮ ಬಗ್ಗೆ ಒಂದು ನಂಬಿಕೆ ಇರುತ್ತೆ ಫಲಾನುಭವಿಗಳಿಗೆ ಅಂತ ಅಂದರೆ, ಬಾಯಿಗೆ ಬಂದಿದ್ದನ್ನ ಹೇಳಿದ್ರೆ ಅವರು ಕೂಡ ಬೇಜಾರು ಮಾಡ್ಕೊಳ್ತಾರೆ. ಹಾಗಾಗಿ ಹೇಳ್ತಿರುವಂಥದ್ದು. ಈ ಒಂದು ಮಾಹಿತಿ ಇಷ್ಟ ಆಯಿತು ಅಂತ ತಿಳ್ಕೊಂಡು, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಕೂಡ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಪ್ಲೀಸ್ ಬೇಗ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬೈ.